ನಿನಗೆ ಗೊತ್ತಿಲ್ಲ. ಇಲ್ಲ, ನಿನಗೆ ಗೊತ್ತು ಮಾಡಬೇಕು. ಇದು ಈಗ ಗೊತ್ತಾಯ್ತು. ಈಗ ಗೊತ್ತಾಯ್ತು. ಏನು ಹೇಳು? ನೀನು ಗೊತ್ತಾಯ್ತು. ನಾನು ಯಾರು? ನೀನು ಹ, ಶ್ರೀನಿವಾಸ. ಶ್ರೀನಿವಾಸ. ಹ, ನಾನು ಮಿತ್ರ. ನೀನು ಮಿತ್ರ. ನೀನು ಶ್ರೀನಿವಾಸ. ನಾನು ಶ್ರೀನಿವಾಸ. ನಾನು ಮಿತ್ರ. ಮಿತ್ರ. ಹೌದು. ಮಿತ್ರ ಅಂತ ಹೇಳಿದ ಕೂಡಲೇ ಯಾವ ಮಿತ್ರ? ಯಾವ ಮಿತ್ರ? ಆತ್ಮ ಮಿತ್ರ. ನನ್ನ ಆಪ್ತ ಮಿತ್ರ. ಮಿತ್ರ ಎನ್ನುವ ಶಬ್ದವನ್ನು ಕೇಳಿದಾಗ ನನಗೆ ಅದೆಷ್ಟು ನೆನಪುಗಳು ಬರ್ತಾ ಇದೆ. ಯಾವ ನೆನಪು? ಯಾಕೆ ಹೇಳು? ಮಿತ್ರ ಎನ್ನುವ ಶಬ್ದ ಅಮ್ಮ ತನ್ನ ಮಗುವಿಗೆ ಬಾಲ್ಯದಲ್ಲಿ ಪ್ರೀತಿಯನ್ನು ಉಣಿಸುತ್ತಾಳೆ. ಹೌದು. ಯೌವನದಲ್ಲಿ ಹೆಂಡತಿಯಾದವಳು ಪ್ರೇಮವನ್ನು ಕೊಡುತ್ತಾಳೆ. ಹೌದು. ಮುದಿತನದಲ್ಲಿ ಮಕ್ಕಳು ಮೊಮ್ಮಕ್ಕಳು ಆಧಾರವಾಗಿ ನಿಲ್ತಾರೆ. ಹೌದು. ಆದರೆ ಯಾರು? ಬಾಲ್ಯದಿಂದ ಬಾಲ್ಯ, ಯೌವನ, ಮುದಿತನ ಎಲ್ಲದರಲ್ಲೂ ಇರುವಂತಹ ಏಕೈಕ ಬಾಂಧವ್ಯ ಅಂದ್ರೆ ಅದು ಮಿತ್ರ. ನೋಡು ಮಿತ್ರ, ಮಿತ್ರತ್ವದ ಗುಟ್ಟು ನಿನಗೇನು ಗೊತ್ತು? ನನಗೆ ಗೊತ್ತಿಲ್ಲ. ಇಲ್ಲ, ಇಲ್ಲಿ ಆಸ್ತಿ ಅಂತಸ್ತಿನ ಯಾವುದೇ ಇಲ್ಲ, ಯಾವುದೂ ಇಲ್ಲ. ನಿನ್ನ ಜಾತಿ ಮತಗಳ ಗೋತ್ರಗಳು ಇಲ್ಲಿಲ್ಲ, ಯಾವುದೂ ಇಲ್ಲ. ನಾನು ರಾಮ ಅವತಾರದಲ್ಲಿ ನೋಡಿದ್ದಿ. ನಾನು ರಾಮದಾಸನಾಗಿದ್ದೆ. ಹೌದಲ್ಲ? ಕೃಷ್ಣ ಅವತಾರ ನೋಡಿದ್ದಿ. ಕೃಷ್ಣದಾಸನಾಗಿದ್ದೆ. ಹೌದು. ವಿಷ್ಣು ಅವತಾರದಲ್ಲಿ ಏನಾಗಿದ್ದೆ? ಗರುಡನಾಗಿದ್ದೆ. ಗರುಡನಾಗಿದ್ದೆ. ಈಗ ಶ್ರೀನಿವಾಸನಿಗೆ ನೀನು ಮಿತ್ರನಾಗಿದ್ದೆ. ಮಿತ್ರನಾಗಿದ್ದೆ. ನೋಡು, ರಾಮನಾಗಿರಲಿ ಕೃಷ್ಣನಾಗಿರಲಿ ಈ ಶ್ರೀನಿವಾಸನಾಗಿರಲಿ ಈತನ ಬದುಕಿನಲ್ಲಿ ಮಿತ್ರ ಎನ್ನುವಂತಹ ಅರ್ಥ ವಿಶೇಷವಾದದ್ದು, ಅದು ಬಹಳ ಪರಮ ಪವಿತ್ರವಾದದ್ದು, ಪವಿತ್ರವಾದದ್ದು ನೆನಪಿರಲಿ. ನನಗೆ ನಿಮ್ಮನ್ನು ನೋಡುವಾಗ ಶಬರಾಯರ ಹಾಗೆ ಕಾಣ್ತಾ ಉಂಟು. ಏನು ಅವರ ಬಳಿಗೆ ಔಷಧಿಗೆ ಹೋಗಿದ್ಯಾ? ಅವರ ಬಳಿಗೆ ಹೋಗುವಾಗ ಒಂದು ದಿವಸ ಕರೆದ್ರು, ಮಿತ್ರ 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 ಅಂತ ನನ್ನನ್ನು. ನಾನು ಲೆಕ್ಕ ಹಾಕಿದೆ ಅವರೇ ಕರೆದದ್ದು ಅಂತ. ಅವರು ಕರೆದದ್ದು ಅದು ಏನೋ ಇರಬಹುದು. ಅವರ ಬದುಕಿನಲ್ಲೂ ಅವರು ಮಿತ್ರ ಎನ್ನುವ ಶಬ್ದಕ್ಕೆ ಅಪಾರವಾದಂತಹ ಪವಿತ್ರವಾದಂತಹ ಬಾಂಧವ್ಯವನ್ನು ಕಟ್ಟಿರಬಹುದು. ಆಗಲಿ, ಅದು ಇರಲಿ. ನಾನು ಇವತ್ತು ಹೇಗೆ ಕಾಣ್ತಾ ಇದ್ದೇನೆ? ಈಗ ಒಳ್ಳೆ ಟಿವಿಯಲ್ಲಿ ಇದ್ದೀವಿ. ನೀವು ಒಳ್ಳೆ ಟಿವಿಯಲ್ಲಿ? ಹೌದು, ರಾಜ ಟಿವಿ. ರಾಜ ಟಿವಿ ಇದೆ. ನಾನು ಹೊರಟದೆಲ್ಲಿಗೆ ಏನು ನಮ್ಮ ಕಥೆ ಗೊತ್ತಲ್ಲ? ಹೌದು, ಹಿಂದಿನ ಕಥೆ ಗೊತ್ತು. ಹಿಂದಿನ ಕಥೆ ಗೊತ್ತು. ಭೃಗುಲಾಂಚಲದಿಂದ ನನ್ನ ವೃಕ್ಷಸ್ಥಳದಲ್ಲಿದ್ದಂತಹ ಲಕ್ಷ್ಮೀದೇವಿ ಹೊರಟು ಹೋದಳು. ಹೌದು. ಈತನ ಲಕ್ಷ್ಮಿ ಇಲ್ಲದಂತಹ ನಿವಾಸವಾಗಿ ಹೋಯಿತು. ಲಕ್ಷ್ಮೀ ನಿವಾಸ ಹೋಗಿದೆ ಈಗ. ಆದರೆ ಶ್ರೀನಿವಾಸ ಎನ್ನುವ ಪದವನ್ನಿಟ್ಟುಕೊಂಡು ನಾನು ಮತ್ತೆ ಇಲ್ಲಿ ಬದುಕಿದ್ದೇನೆ. ಗೃಹಲಕ್ಷ್ಮಿಯನ್ನೇ ಹುಡುಕುತ್ತಾ ಇದ್ದೀರಿ. ಹೌದು. ಆ ಗೃಹಲಕ್ಷ್ಮಿಯ ಯೋಜನೆಗಾಗಿ ಹುಡುಕಾಟಕ್ಕಾಗಿ ಹೊರಟವರು. ಆಕೆ ಎಲ್ಲಿ? ಎಲ್ಲಿ? ಕಾರವಾರದಲ್ಲಿದ್ದಾಳೆ. ಅಲ್ಲ, ಕರವೀರಪುರ. ಕಾರವಾರದಲ್ಲಿ ಯಾರು ಇರುವುದು? ಕರವೀರಪುರದಲ್ಲಿ. ಅಲ್ಲಿಗೆ ಹೋಗುವುದಕ್ಕೆ ಹೊರಟವರು. ಹೋಗುವುದನ್ನು ಹೇಗೆ? ಬಿಡಿಯಾದಂತಹ ಅಶ್ವ. ಹೌದು. ಎಲ್ಲಿಂದ ಬಂತು? ಮೇಲಿನಂದ್ರೆ ಬೇರೆ ಯಾರಿಗೂ ಅವಕಾಶ ಇಲ್ಲ, ನಿಮಗೆ ಮಾತ್ರ. ನನ್ನ ಸಂಕಲ್ಪವನ್ನು ತಿಳಿದಂತಹ ಇಂದ್ರ ಅಶ್ವವನ್ನು ಕಳಿಸಿಕೊಟ್ಟಿದ್ದಾನೆ. ನಾನು ಇದನ್ನೇ ಹೋಗುತ್ತೇನೆ. ಏನ್ ಮಾಡ್ತೀನಿ? ಯಾರು ಕರ್ಕೊಂಡು ಹೋಗುವವರು ಇಲ್ಲ. ನಾನು ಅದಕ್ಕೆ ಬೇಕಾಗಿ ನಿಮ್ಮ ಕುದುರೆ ಬಾಲ ಹಿಡ್ಕೊಂಡು ಬರ್ತೇನೆ. ನೋಡುವ. ಬೇಟೆ ಯಾಡಿದನು ಶ್ರೀನಿವಾಸ
ನರವಿದಾಹಿತಾದಿನವನದಿ ತರುಣಿ ಪದ್ಮಾವತಿಯು ಸಖಿಯರ ನರವಿ ಸಾಹಿತ್ಯನವನದಿ ಸಖಿಯರ ನರವಿ ಸಾಹಿತ್ಯನವನದಿ ಸುಮಗಳ ಕೊಯ್ವೆನೆಂದ ಸಂಚರಿಸಿ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆನೆನುದ ತರುಣಿ ಪದ್ಮಾವತಿಯು ಸಖಿಯರ ನರವಿ ಸಹಿತವನದಿ
ವಿಚಾರವನ್ನು ಮಾತನಾಡಿಕೊಳ್ಳಬೇಕು ಅಂತ ಆದರೆ ನಮ್ಮ ಕಷ್ಟವನ್ನು ಸುಖವನ್ನು ಹಂಚಿಕೊಂಡು ಅರ್ಥವಿಸಿಕೊಳ್ಳುವರಲ್ಲಿ ಆಡಬೇಕಂತೆ. ನೀವೆಲ್ಲ ಹಾಗೆ ನನ್ನ ಎಡ ಬಲ ಸುತ್ತಮುತ್ತ ಎತ್ತ ನೋಡಿದ ರತ್ತ ಬರ್ತಾ ಬರ್ತಾ ಅಕ್ಕ ನಿಮ್ಮಷ್ಟು ಚಂದದ ಹುಡುಗಿ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದ್ದೇವೆ. ಅದನ್ನೇ ಅವರು ಕೂಡ ಹೇಳಿದರು. ತರುಣಿ ಪದ್ಮಾವತಿ ಪ್ರಾಯ ಪ್ರಬುದ್ಧೆಯಾಗಿದ್ದೇನೆ, ಅರಮನೆಯ ಸುಖ ಉಪಭೋಗಗಳನ್ನು ಮೆಲ್ಲುತ್ತಾ ಇದ್ದೇನೆ. ಬೇಕಾದಷ್ಟು ನಮ್ಮಪ್ಪ ಮಾಡಿಟ್ಟಿದ್ದಾರೆ. ದೇವರ ದಯ ಅಂತ ಅದಕ್ಕೆ ಹೇಳುದು. ಪುರುಷನ ಭಾಗ್ಯ ಅಂತ ಹೇಳ್ತಾರೆ, ಅದು ಸುಳ್ಳು. ಹೆಂಗಸರಿಗೂ ಭಾಗ್ಯ ಇಲ್ವೋ? ಬೇಕಾದಷ್ಟು ಮಾಡದವರಿದ್ದೇವೆ, ಆದ್ರೆ ಕೊಟ್ಟದ್ದು ನಮ್ಮ ಅಪ್ಪಯ್ಯ. ಹಾಗಾಗಿ ಪುರುಷನ ಭಾಗ್ಯ ಅನುಭವಿಸ್ತಾ ಇದ್ದೇವೆ. ಆದ್ರೆ ಒಂದು ವಿಚಾರ, ಹೌದೇನೆ? ಆಗ್ಲೇ ಹೊರಟಿದ್ದೀರಾ? ಮತ್ತೆ ಯಾಕಾಯ್ತು ತಡ ಬರುವಾಗ ಸ್ವಲ್ಪ ವಿಳಂಬ ಆಯ್ತು. ಆಗ್ಲಿ ಅವಸರದಲ್ಲೂ ಸಣ್ಣ ವಿಳಂಬ ತೋರಿಸಿದ್ದೀವಿ. ಅಡ್ಡಿ ಇಲ್ಲ. ಹೌದೇನೆ? ಜಲಜ, ವಿಮಲ, ಕಮಲ ಎಲ್ಲರೂ ಕೂಡ ಪ್ರೀತಿಯಿಂದ ಬಂದಿದ್ದೀರಿ. ಈಗ ನನಗೊಂದು ಆಶೆ ಆಗಿದೆ, ನಿಮ್ಮ ಹತ್ರ ಹೇಳ್ಕೊಳ್ತೇನೆ. ನೀವು ಅದನ್ನು ಹೊಂದಿಕೊಂಡು ಬರ್ತೀರಲ್ಲ, ನಮ್ಮದೇ ಉಪನವನ್ನು ಸೇರಿಕೊಳ್ಬೇಕು. ಮನಸ್ಸು ಇಚ್ಛೆ ಅಲ್ಲಿ ಇಲ್ಲಿ ದಂಡೆಯಲ್ಲಿ ಇರುವಂತ ಜಾಜಿ, ಮಲ್ಲಿಗೆ, ಅರವಂತಿಗೆ, ಸೇವಂತಿಗೆ ಇವನ್ನೆಲ್ಲ ಕೊಯ್ದು ಕನಂಕಾರದ ಮಾಲೆ ಮಾಡ್ತಾ ಮಾಡ್ತಾ ಮಂಡೆಗೆ ಮುಡಿದು ದಂಡೆಯನ್ನಾಗಿಸಿ ಜಡೆಯಲ್ಲಿ ಮುಡಿಬೇಕು. ಆಮೇಲೆ ನಮ್ಮದೇ ಕಾಣುತ್ತಿರುವ ಪುಷ್ಕರಣಿಯಲ್ಲಿ ಮಿಂದು ಶುಚೀಭೂತರಾಗಬೇಕು ಅಂತ ಆಸೆ ಮಾಡಿದ್ದೇನೆ. ಅಮ್ಮನ ಹತ್ರ ಕೇಳಿದ್ದೇನೆ, ಅಪ್ಪಯ್ಯನ ಹತ್ರ ಅಮ್ಮನ ಹತ್ರ ಕೇಳಲಿಕ್ಕೆ ಹೇಳಿದ್ದೇನೆ. ಅಪ್ಪನ ಹತ್ರ ನೇರ ಮಾತಾಡ್ಲಿಕ್ಕೆ ಹೇಳಿದ್ರೆ ಏನ್ ಮಾಡ್ತಾರೆ ಅವ್ರು? ಈಗ ದೊಡ್ಡ ಕಣ್ಣು ಮಾಡಿ ಮಾತಾಡ್ಲಿಕ್ಕೆ ಉಂಟು. ಅದಕ್ಕೆ ಅಮ್ಮನ ಮೂಲಕ ಹೇಳಿಸುವುದು. ತಡ ಯಾಕೆ? ಬರ್ತೀರಲ್ಲ? ನೀನು ಬರ್ತೀಯಲ್ಲ? ಈಗ ಯಾವ ಹೂ ಇಷ್ಟ? ಮಲ್ಲಿಗೆ ಕೊಯ್ದ್ರೆ ಜಡೆ. ನಿನಗೆ ಯಾವ್ದು ಇಷ್ಟ? ಕನಕಾಂಬರ ಹಾಗೆ ಇದ್ದಿ ಬಣ್ಣದಲ್ಲಿ. ನಿನಗೆ ಯಾವ್ದಮ್ಮ ಇಷ್ಟ? ಸಂಪಿಗೆ, ಮೂಗಿ ಹಾಗೆ ಸಂಪಿಗೆ ಆಸೆ ಆಗ್ಲಿ. ಅವರವರ ಇಷ್ಟದ ಹೂವನ್ನು ಬೇಲಿ ಬದಿಯಿಂದ ಕೊಯ್ಬೇಕು. ಯಾಕೆ? ನಾವು ನಿಟ್ಟ ಬೆಳೆಸಿದ ಹೂತೋಟದಿಂದ ಕೊಯ್ಬಾರ್ದು. ಯಾಕೆ? ಹೂಗಳು ನೋಡುವುದಕ್ಕೆ ಚಂದ, ಅದು ರಕ್ಷಿತ ಪ್ರದೇಶ, ಅಲ್ಲಿ ಹೋಗ್ಬಾರ್ದು ನಾವು. ಆ ಕಡೆ ಈ ಕಡೆ ಲತೆಯಲ್ಲಿ ಬಳ್ಳಿಗಳಲ್ಲಿ ಇರುವಂತ ಹೂಗಳನ್ನು ಕೊಯ್ದು ಮಾಲೆ ಮಾಡ್ತಾ ಮುಂದೆ ಸಾಗುವಾಗ ಅಲ್ಲಿಂದಲೇ ಜಯಂಕರಿಸ್ತಾ ಇದ್ದದ್ದು. ನಿಮ್ಮ ಬಾಣ ಪ್ರಯೋಗ ಆಗದೆ ಏನಾಯ್ತು ಹೇಳು? ಅಲ್ಲಿಗೆ ಶರಣಾಗಿ ಹೋಯ್ತು. ಬಂದಂತಹ ಆನೆ ಹಿಂದೆ ಹೋಯ್ತು. ಶರಣು ಅಂತ ಹೇಳಿ ಹೌದೌದು. ನೋಡು, ಅಲ್ಲಿ ಯಾರೋ ಹುಡುಗಿಯರು ಹೆಂಗಳ ಯಾರ ಮುಪ್ಪೆ ಕೇಳ್ತಾ ಇದೆ. ಈ ಕಾಡಿನಲ್ಲಿ ಯಾರಿರಬಹುದು? ಸ್ವಲ್ಪ ನೋಡೋಣ ಅಂತೆ. ಬಾ ಇಲ್ಲಿ ಎತ್ತರಗೆ ಬಾ. ಎತ್ತರಗೆ ಇಲ್ಲ, ಹೆದರಬೇಡ. ಇದ್ದೇನೆ. ನಮ್ಮ ಈ ವನಕ್ಕೆ 2 ಪರಪುರುಷದ ಆಗಮನವಾಗಿದೆ. ಪರಪುರುಷರು ನಮಗೆ ಗೊತ್ತಿಲ್ಲದ ಹಾಗೆ. ಆದ್ರೆ ಒಂದುಂಟಮ್ಮ. ಏನು? ಅವರು ಬಂದ ನಮ್ಮನ್ನು ಅಟ್ಟಿಸಿಕೊಂಡು ಬಂದ ಆನೆಯನ್ನು ಆನೆಯಿಂದ ನಮ್ಮನ್ನು ಕಾಪಾಡಿದ್ರು. ಅವರು ನೋಡುವಾಗ ಆನೆ ಶರಣಾಗಿ ಓಡಿ ಹೋಯ್ತಮ್ಮ. ಹಾಗಾದ್ರೆ ಇವರು ಆನೆ ಹೆದರಿಸುವರ ಅಂತ? ಅಲ್ಲ, ಇಬ್ರು ಇದ್ದಾರೆ. ಈಗ ಕೆಲವು ಮನೆಗೆಲ್ಲ ತೋಟಕ್ಕೆಲ್ಲ ಕಾಡಾನೆ ಬರ್ತದೆ, ಇವ್ರನ್ನ ಕರ್ಕೊಂಡು ಹೋದ್ರೆ ಒಳ್ಳೇದು. ಕಾಡು ಮನುಷ್ಯರಿದ್ದಾಗುಂಟಲ್ಲ. ಹಾಗಾದ್ರೆ ಅಪರಿಚಿತರು ಪರಪುರುಷರಿದ್ದಾರೆ. ನಮ್ಮದೇ ಆಗಿರುವಂತ ಸುಪರ್ದಿಗೆ ಒಳಪಟ್ಟ ಕಾವಲು ಭಟರನ್ನು ಮೀರಿ ಒಳಗೆ ಬಂದಿದ್ದಾರೆ ಅಂತಾದ್ರೆ ನಮ್ಮ ಆಡಳಿತದಲ್ಲಿ ದೋಷ ಉಂಟು ಅಂತ ಅರ್ಥ ಆಯ್ತು. ಅವ್ರು ಯಾರು, ಇಲ್ಲಿಗೆ ಯಾಕೆ ಬಂದ್ರು, ಹೇಗೆ ಬಂದರು ವಿಚಾರಿಸಿ ಹೋಗಿ ಮಾತಾಡಿಸಿ. ಯಾರ ನೀನು? ಎಂತ? ಯಾಕೆ ಇಲ್ಲಿ ಬಂದೆ? ಅಪ್ಪ ಯಾರು, ಅಮ್ಮ ಯಾರು ಹೇಳು. ಮುಂದೆ ಸಲವಾ ನೀನಲ್ಲಿ ಮುಂದೆ ಬರ್ಲಿ. ಸಿಗ್ಲಿಲ್ಲ. ಉತ್ತರ ಸಿಗ್ಲಿಕ್ಕೆ ಮತ್ತೆ ನೀನು ಹೀಗೆ ಬುತ್ತಿಗೆ ಒಳಗಿಂದ ಮಾತಾಡಿದ್ರೆ ಸ್ವಲ್ಪ ಧ್ವನಿ ಪಟ್ಟಿಗೆ ಬಿಚ್ಚಿ ಜೋರು ಮಾತಾಡ್ತಾರೆ. ನಿನಗೆ ಮತ್ತೆ ಸ್ವಲ್ಪ ಯಾವಾಗಲೂ ಹುಡುಗಿಯರಾಗಿರುತ್ತೆ, ಸ್ವಲ್ಪ ಹುಡುಗರಾಗಿ ವ್ಯವಹಾರ ಮಾಡಿದ್ರೆ ಗೊತ್ತಾಯ್ತಲ್ಲ. ಯಾಕೆಂದ್ರೆ ಎಲ್ಲ ಪುರುಷರೊಳಗೊಬ್ಬಳು ಸ್ತ್ರೀ ಇದ್ದಾಳೆ, ಎಲ್ಲ ಸ್ತ್ರೀಯೊಳಗೊಬ್ಬ ಪುರುಷ ಇದ್ದಾನೆ. ಅದು ಕಾಲಕ್ಕೆ ಹೊರಗೆ ಬರಬೇಕು. ಮನುಷ್ಯ ರೂಪೇಣ ಮೃಗಾಚರಂತಿಗೆ ಬನ್ನಿ ಹೋಗಿ ಏನು ಅಂತ ಕೇಳಿ ಬೇಡ ಸರಗೆಲ್ಲ ಸರಿ ಸಿಕ್ಕಿಸ್ಕೋ. ಹುಡುಗರು ಜಾಗೃತೆ ಏನು ಮಾಡ್ಯಾರ.
ಬೇಡ ಅಲ್ಲ, ವಾ. ಕಾಡಿನ ಬೇಡ. ಕಾಡ ಬೇಡ, ಹೋಗ್ಲಿ. ಹೌದು. ಹಾ. ನಿಮ್ಮನ್ನು ಹೇಳುವರು ಕೇಳುವರು ಯಾರು ಇಲ್ವೇ ಇಲ್ಲಿ? ಹಾ? ನಮ್ಮದಾದಂತಹ ಈ ವನಕ್ಕೆ ಬಂದಿದ್ದೀರಲ್ಲ, ಹಾ. ಯಾರು ನೀವು? ಹಾ. ಕೇಳು ನಿಮ್ಮವನ ಅಂತ. ನಿಮ್ಮವನ? ಇವರು ನಿಮ್ಮವನ? ಇದು ಇದು ನಮ್ಮ ನಿಮ್ಮವನ. ಅವ ನಮ್ಮವ ಅಂತಲ್ಲ, ಇದು ಈ ವನ ನಮ್ಮವನ ಅಂತ. ಆಗ್ಲಿ. ಇನ್ನೊಬ್ಬಳ ಸರ್, ಇನ್ನೊಬ್ಬಳು ಬರು. ಏನಾಯ್ತು ಅವಳು? ಏನಾಯ್ತು? ಸ್ವರ ಬರುದಿಲ್ಲ, ಒಬ್ಬನೇ ಮಾತಾಡ್ತಾನೆ. ಒಬ್ಬನೇ ಮಾತಾಡ್ತಾನೆ. ಹಾ. ಪ್ರಾಯಶಃ ಇನ್ನೊಬ್ಬನಿಗೆ ಏಕಾದಶಿ ಇರ್ಬೇಕು, ಮೌನ ವೃತ್ತ ಮಾಡ್ತಾನೆ. ಇರ್ಬೋದು. ನಾನು ಕೇಳ್ತೇನೆ. ಏಯ್, ಯಬ್ಬಾ. ಯಾರು ನೀನು? ಯಬ್ಬಾ. ಸಿಂಗಳಿಕ. ಯಾರು? ಹರಿ ಸಿಂಗಳಿಕ. ಯಾರು ಹೇಳ್ತಿ? ಯಾರು ನೀನು? ಯಾರು ಸಿಂಗಾಳಿಕ ಹೇಳಿದ್ದು? ಯಾಕೆ ಬಂದದಿಲ್ಲಿಗೆ? ನೀನು ಸಿಂಗಾಳಿಕ ಹೇಳಿದ್ದ? ಹೌದು. ಸಿಂಗಾಳಿಕ ಅದು ಈಗ ಹಾಗೆ ಇದೆಯಾ ನೀನು ನೋಡ್ಲಿಕ್ಕೆ? ಹಾ. ಬಾರಿ ಚೆನ್ನಾಗಿದೆ. ಈ ಕಾಡಲ್ಲಿ ವನಜೋಡಿ ಇಲ್ಲ ಹೇಳಿದ್ದಾನೆ ಅಂತ. ಆಗ್ತದೆ ನಿನಗೆ ಸಿಂಗಳಿಕ. ನಿನಗೆ ಹೇಳಿದ್ದೀಗ ಯಾರು ನೀನು? ಹೌದು. ನಾನು ಯಾರು? ಮತ್ತೆ ಹಾ. ಮತ್ತೆ ಇದು ನಮ್ಮ ಕುಸುಮವನ. ಕುಸುಮವನ. ಹಾ. ಕುಸುಮಕ್ಕೆ ಬಂದಿದ್ದಾಳ? ಹೌದು. ಹೋಗ್ಲಿ. ಕುಸುಮವನ ಅಂದ್ರೆ ಹೂವಿನವನ. ಆಗ್ಲಿ. ಮತ್ತೆ ಮತ್ತೆ ನಿನಗೆ ಓದ್ಲಿಕ್ಕೆ ಬರುದಿಲ್ಲ? ಓದಲಿಕ್ಕೆ ನೋಡು, ಅವಳಿಗೆ ಹೇಳಿಬಿಡು. ಓದಲಿಕ್ಕೆ ಗೊತ್ತಿಲ್ಲ, ಬರಲಿಕ್ಕೆ ಗೊತ್ತಿಲ್ಲ. ನೀನು ಅವಳಿಗೆ ನೋಡ್ತೇನೆ. ಒಂದವಳಿಗೆ ಹೇಳಿಬಿಡು. ಅವರಿಗೆ ಹೇಳು, ಈ ವನವನ್ನು ನಾವು ನೋಡಿಕೊಳ್ಳುವರಾದರೂ ನಮ್ಮನ್ನು ಕೇಳಲಿಕ್ಕೆ ಮಾಡಲಿಕ್ಕೆ ಇನ್ನಿಬ್ಬರಿದ್ದಾರೆ. ಅವರು ಹೇಳಿದ ಯಾರು? ನಮ್ಮ ಅಪ್ಪ ಅಮ್ಮ. ಅವರಿಲ್ಲದಿದ್ರೆ ಏನೂ ನಡೆಯೋದಿಲ್ಲ. ಅದನ್ನು ಹೇಳು, ಕೇಳಲಿಕ್ಕೆ ಅವರಿದ್ದಾರೆ. ನಮ್ಮಿಂದ ಆಗದಿದ್ದರೆ ನಾವು ಮೇಲೆ ತಕೊಂಡು ಹೋಗ್ತೇವೆ ದೂರ ಅಂತ ಹೇಳು. ಅದು ಚಂದ ಇದ್ದಾನೆ ನೋಡಿ, ನಿನಗೆ ಹೀಗೆಲ್ಲ ಆಗುದೇನು? ಒಬ್ಬ ಚಂದ ಇದ್ದ, ಅದು ತುಂಬಾ ಚಂದ ಇದೆ. ಮುಸುಡೆ ನೀನು ನೋಡ್ಲಿಲ್ಲ? ಹೌದಾ? ನಾನು ಕೂಡ ನೋಡಿದಮ್ಮ. ಒಬ್ಬನಂತೂ ಮನ್ಮಥನೇ. ಹನುಮಂತ? ಮನ್ಮಥ. ನಿನಗೆ ಒಂದು ಪ್ರಾಯಕ್ಕೆ ಕತ್ತೆಯು ಮನ್ಮಥನಾಗೆ ಕಾಣ್ತದೆ ಮಗ. ಹಾಗೆ ಚಂದ ಇದ್ದಾನೆ. ಚಂದ ಇದ್ದಾನ. ನಾನು ನಿಮ್ಗೆ ಹೇಳಿಲ್ವಾ, ಬೇರೆ ಯಾವುದೇ ಪರಪುರುಷರನ್ನು ಕಣ್ಣೆತ್ತಿ ನೋಡಬಾರದು. ನಾವು ತಲೆಯಾಡಿಗೆ ಹೋದ್ರೆ, ಹೆಣ್ಮಕ್ಳು ಮನೆ ಬಿಟ್ಟು ಹೊಸಲು ದಾಟಿ ತಲೆಯಾಡಿಗೆ ಹೋದ್ರೆ ತಿರುಗಿ ಬರುವಾಗಲೇ ತಲೆ ಎತ್ತಬೇಕು ಅಂತ ಹೇಳಿಕೊಡ್ಲಿಲ್ವಾ? ಆದ್ರೂ ಅವ್ರು ನಮ್ಮನ್ನು ಕಾಪಾಡಿದ್ರಲ್ಲ. ಎಂತದ್ದು ಕಾಪಿಟ್ಟದು? ಆನೆಯಿಂದ ಕಾಪಾಡಿದ್ರು ಅಂತ. ಹಾಗೆ ನಮಗೆ ಧೈರ್ಯ ತುಂಬಿದ್ರು, ಹೌದಾ? ವಿಶ್ವಾಸವನ್ನು ಬರೆಸಿದ್ರು. ಹಾಗೆ ನೋಡ್ಬಾರ್ದು ಆಯ್ತಾ? ಎಲ್ಲ ಮುಖ ಮುಚ್ಚಿಕೊಳ್ಳಿ, ಮುಖ ಹಾಗೆ ನೋಡ್ಬಾರ್ದು ಆಯ್ತಾ? ನೋಡ್ಬಾರ್ದು. ನಾನು ಸಹ ನೋಡ್ತೀನಿ ಆಯ್ತಾ? ನೀವು ಸಹ ನೋಡ್ಬಾರ್ದು, ಹೌದೇನೆ? ಸತಿಯರೆಂದುದ ಕೇಳಿ ಸಖಿಯರೆಂದುದ ಕೇಳಿ ಪದ್ಮಾವತಿಯು ಕಂಡಳು. ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವ. ಮೆರೆವ ವೆಂಕಟಪತಿಯ ರೂಪವ ತಳೆದಳು ಅಚ್ಚರಿಯನ್ನು ಮನದೊಳಗೆ. ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವ. ಇಲ್ಲಿ ಬನ್ನಿ. ಈ ಪ್ರಕರಣ ಇಲ್ಲಿಗೆ ಮುಗಿಸಬಾರದು. ನಮ್ಮ ವನವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಹೇಳುವ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕು. ಸೀಮೆ ದಾಟಿ ಬಂದಿದ್ದಾರೆ, ಈ ಅಧಿಕಾರ ತೆಗೆದುಕೊಂಡಿದ್ದಾರೆ. ನಮ್ಮ ವನದಲ್ಲಿ ಇವರಿಗೇನು ಸ್ವಾತಂತ್ರ್ಯ ಅಂತ ಕೇಳಬೇಡುವ? ನೋಡುವ ಹೇಗಿದ್ದಾರೆ, ಯಾರು ಹೇಗಿದ್ದಾರೆ ನೋಡ್ಲಿಕ್ಕೆ ಬೇಡ ಹಾಗಿದ್ದಾರೆ. ಯಾರು ನೀನು ಹೊರಗುಳಿದ್ದಾನೆ? ಯಾರು? ಯಾರು ನೀನು ಹೊರಗುಳಿದ್ದಾನೆ? ಇವನಿಗೆ ಬಂದ ಕಾರಣದ ಮೇಲು ಗಮ್ಮನೆ ನಾರಿಯರು ಸತ್ಯರಿ ಭವನದಿ ಏರಿ ಹಲವ ಪುರುಷರ ಈ ರೀತಿಯಿಂದ ತಿರುಗುತ್ತಿರುವ ಶಾರು ನುಡಿದೆಲ್ಲವನ್ನು ಬಿಡದೆ. ಯಾರು ಹೇಳ್ತದೆ, ಅವ್ರಿಗೆ ಹೇಳುದಿಲ್ಲ. ಯಾರು ನೀನು ಪುಳಿಂದನೆ? ಪುಲಿದಿಂದದ್ದು ನಾನಲ್ಲ, ಪುಲಿದಿಂದದ್ದು ಅಮ್ಮ. ಹೇಯ್, ಇಲ್ಲಿ ಬಾರೆ. ಅಲ್ಲಿ ಹೋಗು. ಅದಾಗ್ಲಿಲ್ಲ. ಪುಲಿದಿಂದದ್ದು ಯಾರು ನೀನು ವರ ಬೇಡನೆ?
ಅವ್ರು ಕೇಳ್ತಾ ಇದ್ದಾರೆ ಹಾ. ಯಾರು ನೀನು ವರ ಬೇಡನೆ. ವರ ಬೇಡ ಇದ್ರೇನು? ವಧು ಇದ್ದಾಳಲ್ಲ, ವಧು ಇದ್ದಾಳಲ್ಲ, ವರ ಬೇಡ ಇದ್ರೇನು? ಇಲ್ವಾ? ನೋಡುವಾಗ ಶಬರನಾಗೆ ಕಾಣ್ತಾನೆ. ಬೇಟೆಯಾಡುತ್ತಾ ತಪ್ಪಿ ನಮ್ಮ ನಮ್ಮ ಈ ವನವನ್ನು ಅರಣ್ಯ ಪ್ರದೇಶ ಎಂದು ಗ್ರಹಿಸಿ ಬಂದದ್ದಿದ್ರೆ ಹಿಂದೆ ಹೋಗ್ಲಿಕ್ಕೆ ಕೇಳು. ಈ ಶಬರ ಯಾರು? ಶಬರನ ಅಥವಾ ಶಬರನ ವೇಷನು ಸರಿಯಾಗಿ ಕೇಳು. ಅಥವಾ ಶಬರರಿಗೆಲ್ಲ ಇವ ಒಡೆಯನು ಶಬರಾಯನು ಅಂತ ಪ್ರಶ್ನೆ ಮಾಡ್ತೀನಿ. ನೋಡ್ಲಿಕ್ಕೆ ನೀವು ಶಬರ ಇರ್ತಾರ ಹೌದು, ಶಬರಾಯರೇ ನಿಜವಾಗಿ ಮೂರು ಶಬರಾಯರೇ. ಶಬರ ಒಡೆಯನೇ ಅಲ್ಲ, ಶಬರಾಯ. ಹೌದು, ಕಾಡಿನ ರಾಜ. ಕಾಡನ್ನು ಬಿಟ್ಟು ನಮ್ಮ ಉದ್ಯಾನವನಕ್ಕೆ ಯಾಕೆ ಬಂದದ್ದು? ಆಪ್ತ ರಕ್ಷಕ, ಆಪ್ತ ಮಿತ್ರ. ನಮ್ಮ ಖಾಸಗಿ ಉದ್ಯಾನ ನೀವು ಯಾಕೆ ಬಂದದ್ದು? ಹೋಗಿ ಕಾಡಿಗೆ ಹೋಗಿ ನೀವು. ಬಂದ ದಾರಿಗೆ ಸುಂಕ ಇಲ್ಲ, ಹೋಗಿ. ಬಂದ ದಾರಿಗೆ ಸುಂಕ ಇಲ್ಲ. ಉತ್ತರ ಬೇಕಾ? ಏನ್ ಕೆಲಸ? ಬಂದ ದಾರಿಗೆ ಹಾಗಾಗಿ ಹೋಗುವವರಲ್ಲ ಬಂದ ಕಾರ್ಯ ಪೂರ್ಣವಾಗದೆ ನಾವು ಹೋಗುವವರಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪಗಲ್ಲ ಇಂದು ನಿಮ್ಮ ಮುಂದೆ ನಿಲ್ಲದೆ ಮುಂದೆ ಮೆರೆವ ತರುಣಿ ಮಣಿಯ ಇಂದು ಕಂಡು ಬಂದೇನವರೋಳು ಒಂದು ಕಾರ್ಯವಿರುವುದು ಎನ್ನಲಿ ಕೆಂದರಾಗ ಪದ್ಮಾವತಿಗೆ ಬಂದ ಕಾರ್ಯ ಪೂರ್ಣವಾಗದೆ ಓ ಕಾರ್ಯ ಕನ್ಯೆಗೆ ಏನು 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 ಕನ್ಯಾಕುಮಾರಿಯರೇ. ಹೌದು, ನಾವೇ, ಏನು? ಇಲ್ಲಿ ಬನ್ನಿ. ಎಲ್ಲರೂ ಕನ್ಯಾಕುಮಾರಿಯರ. ಅವ ಕಾರ್ಯ ಅಂತ ಹೇಳ್ತಾನೆ. ಎಷ್ಟರಲ್ಲಿ ಕೇಳಿ, ಕೆಲವು ಕಡೆ 13, ಕೆಲವು ಕಡೆ 16, ಕೆಲವರು 18. ಕೆಲವು 25 ಆಯ್ತು ದೇವಕಾರ್ಯಕ್ಕೆ. ಕಾರ್ಯ ನಿಮ್ಮಲ್ಲಿ ಎಷ್ಟು ದಿನ? ಹಾ, ಯಾವ ಕಡೆ? 16, 12. ನಮ್ಮದು 12 ದಿವಸ ಅದೆಂತದು? 13 ಆದ್ರೆ ದೇವಕಾರ್ಯ. ದೇವಕಾರ್ಯ 13ಕ್ಕೆ ವೈಕುಂಠ. ಹೌದು, ವೈಕುಂಠ. ಹಾ, ವೈಕುಂಠ. ಹಾ, ಇವತ್ತು ನಮಗೆ ಹಾ. ಕ್ಷಣ ನಿಮಿತ್ತ ಸಾಕು. ಹೌದೌದು, ಒಂದು ಕ್ಷಣದಲ್ಲಿ ನಾವು ನಿರ್ಣಯ ತಗೊಂಡವರು. ಹೌದು ಯಾವುದೋ ನಿರ್ಣಯವನ್ನು ಇಟ್ಟುಕೊಂಡು ಹಾ. ಮೃಗ ಬೇಟೆಗಲ್ಲ ಮೃಗಾಕ್ಷಿಯ ಬೇಟೆಗಾಗಿ ಬಂದವರು. ಹೌದು ಬಂದು ಕಂಡಾಕ್ಷಣ ಹಾ. ನಿರ್ಣಯವನ್ನು ಫಲಿಸಿದಾಯಿತು. ಹೌದೌದು. ನಾವು ನಿರ್ಣಯ ತೆಗೆದುಕೊಂಡದಾಯಿತು. ಅದು ಯಾರು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಪರಿಚಯ ಬೇಕು ನಿಮಗೆ. ಹೌದೌದೌದೌದು. ನನ್ನ ತಾಯಿ ಹಾ, ಹಾ. ದೇವಕಿ ಎನ್ನವೇ ದೇವಕಿ. ಜನಕನು ಶೌರ್ಯು ಚೌರಿ ಚೌರಿ ದೇವಕಿ ಎನ್ನವೇ ವಸುದೇವ ಜನಕನು ಶೌರ್ಯು ಜನಕನು ಶೌರ್ಯು ವಾಸುದೇವ ಎಂದು ಕರೆವರೆನ್ನನು ವಾಸುದೇವ ಎಂದು ಕರೆವರೆನ್ನನು ಈ ವಿಧದಿ ಕನ್ಯಾರ್ಥಿಯಾಗಿ ನಾವನಗೆ ನಿನ್ನೆಡೆಗೆ ಬಂದೆ ನಿಮ್ಮಲ್ಲಿಗೆ ಬಂದಿದ್ದೇವೆ. ಈ ವಿಧದಿ ಕನ್ಯಾರ್ಥಿಯಾಗಿ ನಾವನಗೆ ನಿನ್ನೆಡೆಗೆ ಬಂದೆ ಪಾವತಿಯ ನೀನಾದಿರುವುದ ಸಾವಧಾನದಿಂದ ಬೇಳು ದೇವಕಿ ಎನ್ನವೇ ಜನಕನು ಶೌರ್ಯು ಓ ಕನ್ಯಾಮಣಿಯೇ, ಹಾ, ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೆ. ಹೌದೌದು. ನನ್ನ ಪಡೆದಂತಹ ತಾಯಿ ತಾಯಿ ದೇವಕಿ ದೇವಿ. ದೇವಕಿ ಅದು ನಿಲ್ಲಿಸ ತಲೆಗೆ ಬಡಿ ನಿಲ್ಬೋದು. ಕೇಳಿದಲ್ಲ? ಅದೇ ಅದು ಈ ಸ್ವಲ್ಪ ಉಂಟಾ? ಉದ್ದಾಗಿ ಅದೇ ಹೇಳ್ತಾನೆ. ಅದೇ ಅದು ಕೀಯನ್ನು ಯಾಕೆ ಅಂತ ಹೇಳಿ ಅಮ್ಮ ಅಲ್ವಾ? ನಮ್ಮ ಅಮ್ಮ ಅಲ್ಲ? ಹಾ. ಅಮ್ಮನ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಹೌದೌದು.
ಇಬ್ಬರಿಗೆ ಒಂದೇ ಅಮ್ಮ. ಒಂದೇ ಅಮ್ಮ ಅಲ್ಲ? ಅಮ್ಮ ಅಲ್ಲ, ಅಮ್ಮ. ನನ್ನ ಅಮ್ಮ ದೇವಕಿ, ಅವರಿಗೆ ಅಮ್ಮ. ನನ್ನನ್ನು ಪಡೆದಂತಹ ತಾಯಿ. ನನ್ನ ತಂದೆ ವಸುದೇವ, ವಾಸುದೇವ. ನನ್ನನ್ನು ಕರೆವರು ವಾಸುದೇವ. ಅವ ವಾಸುದೇವ, ನಾನು ಯೇಸುದೇವ. ಎಂತದು? ವಾ. ಹಾಗೊಂದು ಹೆಸರು ಅವ ಉಂಟಲ್ಲ? ವಾಸುದೇವ. ಹಾಗೊಂದು ಮನುಷ್ಯರಿಗೆ ಹೆಸರುಂಟಲ್ಲ? ಏನಿಲ್ಲದೆ ಸ್ವಲ್ಪ ನಿಲ್ಲಿ, ಅರ್ಥ ಮಾಡಿಕೊಳ್ಳಿ. ಯೇಸುದೇವ. ಅರ್ಥ ಮಾಡಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಕೆಳಗೆ ಹಾಕಬೇಕಾ? ಅವ ನನ್ನ ಆತ್ಮೀಯನಾದಂತಹ ಮಿತ್ರ, ಅವನ ಹೆಸರು ಸುದೇವ ಅಂತ. ಏ, ಯಾವಾಗಲೂ ನನ್ನ ಜೊತೆಗೆ ಇರುವವನಲ್ಲ, ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾನೆ. ಹೌದು. ನನಗೆ ಬೇಕಾದಾಗ ಏ ಸುದೇವ ಕೂಡಲೇ ಕರೆಗಳಿಸಿ ಹೀಗೆ ಅಪ್ಪಿಕೊಳ್ಳುವುದಕ್ಕೆ ಬರ್ತಾನೆ. ಮತ್ತೆ? ಅದಕ್ಕೆ ಯೇಸುದೇವ ಅಂತ ಅವನ ಹೆಸರು. ಒಳ್ಳೆ ಜಾತೆ, ಒಳ್ಳೆ ಜಾತೆ. ಜೊತೆ ಆಗ್ಬೇಕಂತ ಕಾಯ್ತಾ ಇದ್ದೆವು. ನಾವು ಜೊತೆಯನ್ನು ಹುಡುಕಿಕೊಂಡೇ ಇಲ್ಲಿ ಬಂದವರು. ಹಳಸಿದ ತೆಂಗಿನಕಾಯಿಗೆ ಕೊಳೆತ ತರಕಾರಿ ಜೊತೆ ಯಾವ್ದು ಯಾವ್ದು ಸರಿಯಾಗಿ. ಕಾಯಿಗೆ ಒಳ್ಳೆ ಕಾಯ ಉಂಟಾ ಆಯ್ತಾ ಈಗ? ಹೌದಾ? ಆದ್ರೆ ತರಕಾರಿ ಚೆನ್ನಾಗಿರ್ಬೇಕಲ್ಲ ಸಂಸಾರ. ಹೌದೌದು. ಹಾ. ಹೌದಲ್ಲ? ಎಂತಹ ಒಳ್ಳೆ ತರಕಾರಿ ಸಿಕ್ಕಿದೆ ಅಂತ ಕಾಣ್ರೆ ಹೌದು. ತೆಂಗಿನಕಾಯಿ ಹೊಡೆಯುವುದಕ್ಕೆ ಅಡ್ಡಿಲ್ಲವಲ್ಲ? ಹೌದು. ಹೇಗೆ ನಾವು ನನಗೆ ಈಗ ಒಂದು ಭಯಕ್ಕೆ ಪ್ರಾರಂಭ ಆಗಿದೆ. ಕರ್ಕೊಂಡು ಒಳ್ಳೆ ಔಷಧಿ ಮಾಡಿಸುವ ಅಲ್ಲಿ ಸಸ್ಯಕಾಶಿ ಉಂಟು. ಒಳ್ಳೆ ಔಷಧಿಯ ಗಿಡವನ್ನು ಆಯ್ದು 4 ದಿನ ಅರೆದು ಕುಡಿಲಿಕ್ಕೂ ಕೊಡು, ತಲೆಗೆ ಸ್ವಲ್ಪ ಹಾಕ್ಲಿಕ್ಕೆ ಎಲ್ಲ ಸರಿ ಆಗ್ತದೆ. ಯಾವ್ದು ಸಾಂಬ್ರಾಣಿ ಲೇಪವ? ಅಲ್ಲ, ಅಲ್ಲಿ ಹುಡುಕು, ಅಲ್ಲಿ ತುಂಬಾ ಉಂಟು, ರಾಶಿ ಬಿದ್ದಿದೆ ಅಲ್ಲಿ. ಹಾಗಲ್ಲ ಹಾಗಲ್ಲ. ಮತ್ತೆ ಹೇಗೆ? ನಿಮ್ಮನ್ನೇ ಬಯಸಿ ಬಂದಿದ್ದಾರೆ ಅವರು. ಯಾರು? ಇವರು. ನಾನು ನೋಡಿದ್ದು ಕಾಡಲ್ಲಿ. ಆದ್ರೆ ನೇರವಾಗಿ ಬಯಸುವ ಮೊದಲು ನಿಮ್ಮ ಪರಿಚಯ ಕೇಳ್ಬೇಕಲ್ಲ. ಹಾಗೆಲ್ಲ ಬಹಳ ಸುಲಭವಾಗಿ ಯಾರ ಬಲೆ ನಮ್ಮನ್ನು ಕೇಳಿದವರು ಯಾರು ಅಂತ ನಾವು ಕೇಳ್ಬೋದಲ್ಲ. ಬಹಳವಾಗಿ ಸುಲಭವಾಗಿ ಯಾರ ಬಲೆಗೂ ಬೀಳುವ ಹೆಣ್ಣು ನಾನಲ್ಲ. ಓಹೋ. ನನ್ನ ಅಪ್ಪ ಹಾ. ಬಹಳ ಎತ್ತರದಲ್ಲಿದ್ದಾರೆ. ಮೇಲೆ ನಮ್ಮಲ್ಲಿ ಹಾಗೆ ಅಪ್ಪ ಮೇಲೆ. ಏಯ್ ಅಪ್ಪ ಮೇಲೆ. ಪಾಪಿ ಹಾಗೆ ಓ ಹೇಳಿದ. ಓ ಓ. ಅಲ್ಲಿದೆ ಏನು ಮೇಲೆ? ಮೇಲೇನು? ಬಾನು. ಅಲ್ಲಿ ಕಟ್ಟಿದ್ದಾರೆ ಮೇಲೆ. ಬಾನು. ಬಾನು ಬಾ. ಅದೇ ಅದಕ್ಕೆ ಇನ್ನೊಂದು ಹೆಸರೇನು? ಆಕಾಶ. ಹಾ, ನಮ್ಮಪ್ಪ ಆಕಾಶರಾಯ. ನನಗೆ ಗೊತ್ತುಂಟು, ಕೆಲವರೆಲ್ಲ ರಾಯ ಗೊತ್ತುಂಟು. ರವಿ ರಾಯ, ರವಿ ರಾಯ, ಮತ್ತೆ ಎಂತ ಕಡಮಣ್ಣಾಯ, ಮತ್ತೆ ಶವರಾಯ, ಏ ರಾಘವೇಂದ್ರಾಯ. ಇದು ಇಲ್ಲ, ಅದರ ನಿನ್ನ ಹತ್ರ ಜಾತಕ ಬಿಡಿಸ್ಲಿಕ್ಕೆ ಯಾರು? ರಾಯರಲ್ಲ. ರಾಯರನ್ನು ಹೇಳಿದಲ್ಲ. ಹೌದೌದು. ರಾಯರ ಮಗಳು ನನಗೆ ಗೊತ್ತು. ರಾಯರ ಮಗಳು ಯಾರು? ಅವಳು ಬಿಳಿತಾಳೆ ಪದ್ಮಿನಿ ಅಂತ ಹೇಳಿ. ಪದಿಮಿನಿ. ಪದಿಮಿನಿ ನಾಟ್ಯ ಸರಸ್ವತಿ ಅವಳು. ನಾಟ್ಯ ಸರಸ್ವತಿ. ಅವಳಿಗೆ ಕಾಡಲ್ಲೆಲ್ಲ ಬರುವವಳೆ ಅಲ್ಲ. ಹಾ. ಯಾವುದು ನಗರದಲ್ಲಿ ವೃತ್ತಿ ಶಾಲೆ ನಡೆಸ್ತಾ ಇರುವವಳು. ಹೌದೌದು. ಇವಳು ಯಾವ್ದು ಕಾಡು ಹೆಣ್ಣು ಯಾರು? ನೀವು ತಲೆಯಲ್ಲಿ ಯಾರ್ಯಾರನ್ನೆಲ್ಲ ಇಟ್ಟುಕೊಂಡು ಏನೇನೋ ಮಾತಾಡ್ಲಿಕ್ಕೆ ಹೋಗಿ ನಾಳೆ ಅಪಮೃತ್ಯುಗೂ ಬಲಿಯಾಗ್ತೀರಿ ಮಕ್ಕಳೇ. ಅಪ್ಪ ಹಾಗಲ್ಲ, ನನ್ನ ಅಮ್ಮ ಕೆಳಗಡೆ ಇದ್ದಾರೆ. ಅದೇ ಅದೇ ನಮ್ಮಲ್ಲಿ ಹಾಗೆ, ಅಪ್ಪ ಮೇಲೆ ಅಮ್ಮ ಕೆಳಗೆ. ಏಯ್ ನಮ್ಮಲ್ಲಿ ಹಾಗೆ ಅದೇ ಪದ್ಧತಿ. ಅಮ್ಮ ಅಮ್ಮ ಕೆಳಗೆ. ಇದೇನು ಇದೇನು? ಭೂತಾಯಿ. ಏಯ್ ಭೂಮಿ ತಾಯಿ. ಭೂಮಿ ತಾಯಿ. ಹಾಗೆ ಇನ್ನೊಂದು ಹೆಸರೇನು? ಏನು? ಧರಣಿ ದೇವಿ. ಭರಣಿ ದೇವಿ. ಭರಣಿ. ಏಯ್ ಧರಣಿ ಉಪನಯ ಹೇಳಿ. ಅದೇ ಧರಣಿ. ಧರಣಿ ದೇವಿ. ಹೌದು. ಆಕಾಶರಾಯ ನಮ್ಮಪ್ಪ ಹಾ. ಅವರ ಮುದ್ದಿನ ಮಗಳಾದ. ಹೇಳ್ರಿ ನನ್ನ ಹೆಸರೇ. ಹೆಸರಿಗೆ ನನ್ನ ಹೆಸರಿಗೆ ತೂಕ ಉಂಟು. ಎಷ್ಟು? ಅಷ್ಟು ಸುಲಭದಲ್ಲಿ ತೂಕ ಎಷ್ಟು? 60 30? ಅಲ್ಲ, ಅದು ಅಷ್ಟು ಸುಲಭದಲ್ಲಿ ಹೇಳಲಿಕ್ಕೆ ಆಗಲ್ಲ. ಇವ್ರು ಹೇಳ್ತಾರೆ ಕೇಳಿ. ಹೇಗೆ ತೂಕ ಎಷ್ಟು? ಅವರ ಹೆಸರು ಹಾ. ಪದ್ಮಾವತಿ. ಅದು ನಮಗೆ ಗೊತ್ತಿದೆ. ಪದಿಮಿನಿ ಅಂತ. ಪದಿಮಿನಿ. ಅವರ ಹೆಸರು ಧೂಮಾವತಿಯಾ? ಪದ್ಮಾವತಿ. ಪದ್ಮಾವತಿಯಾ? ಮತ್ತೆ ಅವರ ಹೆಸರು ಹಾ. ಪದ್ಮಾವತಿ. ಹಾ, ಬಾರಿ ಕೆಳಗೆ ಉಂಟು ಅದು. ಹೇಳಿದ್ರೆ ಅರ್ಥ ಆಗಿಲ್ಲ ಅವರಿಗೆ. ಕೆಳಗಿಂದ ಮೇಲೆ ಬಂದ ಕೆಳಗಿಂದ ಮೇಲೆ ಬಂದದ್ದು. ನಾನೇ ಹೇಳ್ತೇನೆ. ಹಾ. ನನ್ನ ಹೆಸರು ಹಾ. ಗಂಟು ನೋವ? ಯಾರಿಗೆ? ಈಗ ತೈಲ ಉಂಟಾ? ಅಲ್ಲ, ತೈಲ ಉಂಟು. ತೈಲ ಉಂಟು. ಅದಲ್ಲ, ತುಳಸಿ ತೈಲ ಉಂಟು. ನನ್ನ ಹೆಸರು. ಹಾ. ನನ್ನ ಹೆಸರು ಹಾ. ಅದು ಓ, ಪದ್ಮ. ಪದ್ಮ. ಅದು ಅದು ಇದು ಗಾಡಿಯಾ? ನನ್ನ ಹೆಸರು. ಹಾ. ಹೇಳ ಇವತ್ತೇ ಹೇಳ್ಬೇಕು. ಹೇಳಿದ್ರೆ ನಾಳೆಗೆ ಪುರುಸೋತಿಲ್ಲ. ಹೇಳಿದ್ರೆ ಕೇಳ್ಬಹುದು. ಹೇಳಿದ್ರೆ ಕೇಳ್ಬಹುದು. ಇವತ್ತೇ ಹೇಳಿದ್ರೆ. ಹೊತ್ತು ಮೀರ್ತಾ ಇದೆ. ಹಾಗಾದ್ರೆ ಹಾ. ನನ್ನ ಹೆಸರು ಹಾ. ಪದ್ಮಾವತಿ ಅಂತ. ಹಾ, ಪದ್ಮಾವತಿ. ಹಾ. ಹೆಸರು ಚಂದ ಉಂಟಲ್ಲ. ಹಾಗಾದ್ರೆ ಅವ್ರು ಬಿಟ್ಟದ್ದು ಯಾಕೆ ಆಗಿಂದಲಾಗಾಯ್ತು ಬಿಡ್ತಾ ಇದ್ದಾರಲ್ಲ? ಏಯ್, ಓ. ಒಳ್ಳೆ ಮಾತಿನಲ್ಲಿ ಹಾ. ಅಕ್ರಮ ಪ್ರವೇಶ ಮಾಡಿದ್ದಕ್ಕೆ ಹಾ. ತಪ್ಪಾಯ್ತು ಅಂತ ನಮ್ಮ ಕಾಲಿಗೆ ಬಿದ್ದು ಹಾ. ಕ್ಷಮೆ ಕೇಳಿದ್ರೆ ಬಿಡ್ತೇವೆ. ಹಾ. ಆದ್ರೆ ಹೆಣ್ಣು ಮಕ್ಕಳು ಕೇಳ್ತಾ ಇರೋದು ಹಾ. ನಾವು ಹಾ. ಬೇಡ. ನಾವು ಬೇಡರಾದರು. ಯಾರಿಗೂ ಬೇಡದವರು. ಆಕಸ್ಮಿಕವಾಗಿ ನಿನ್ನ ಭೇಟಿಯಾದ ಇಲ್ಲಿ. ಅದೇ. ಆದರೆ ಹಾ. ಕ್ಷಣ ಚಿತ್ತದಲ್ಲಿ ಹಾ. ಯಾರನ್ನು ಹುಡುಕಿಕೊಂಡು ಬಂದೆನೋ ಅದೇ. ಅವಳನ್ನೇ ಭೇಟಿಯಾದ ಎನ್ನುವ ಮನಸ್ಸಿಗೆ ತೃಪ್ತಿ ಆಯ್ತು ನಮಗೆ. ಅಂತಹ ಇದರಲ್ಲಿ ನಿಮಗೆ ಇದೇ ಉದ್ಯೋಗ? ಅಲ್ಲ, ನನ್ನ ಉದ್ಯೋಗ ಅಲ್ಲ. ಉದ್ಯೋಗ ಅಲ್ಲ. ಸಿಕ್ಕಿದೆ. ಹೋದಲ್ಲಿ ಯಾವುದನ್ನು ನಿರ್ಣಯ ಇಟ್ಕೊಂಡು ನಾವು ಹೋಗ್ತೇವೆ ಆ ಕೆಲಸ ಮಾಡಿಯೇ ಬರ್ತೇವೆ ನಾವು. ನಮ್ಮ ಗುರಿಯನ್ನು ನೀಗಿಸಿ ಹೋಗುದು. ಆದ ಕಾರಣ ನಿಮಗೆ ಗುರಿ ಉಂಟು, ಹಾ. ಆದ್ರೆ ಸರಿಯಾದ ಗುರು ಇಲ್ಲ. ಗೊತ್ತು ಬೇಡ ನಮಗೆ. ನಮಗೆ ಗುರು ಬೇಡ, ಇವರೇ ಗುರು. ಹಾ, ಹಾ, ಹಾ. ನೋಡು, ಈಗ ಗುರು ಅಲ್ಲ, ಹೆಗ್ಗುರು. ಹಾ, ಅದೇ ಹೆಗ್ಗುರು. ಆರಂಭದಲ್ಲಿ ನೀನು ಹೇಳಿದ ಹೇಗೆ ನೀನು ಬೇಡ ಹಾ. ಎನ್ನೇ ಈಗ ಹೇಳ್ತಾ ಇದ್ದೇನೆ. ಇನ್ನೊಮ್ಮೆ ನೀನು ಹೇಳಬೇಡ, ನೀ ಬೇಡ ಎಂದು. ಇವ ಅದಕ್ಕೆ ಪ್ರಸಂಗ ಮಾತಾಡಿದ. ಹಾ. ಕಥೆಯನ್ನು ಸುಮ್ಮನೆ ಎಳೆಯುವುದೆಲ್ಲ ಬೇಡ. ಹಾ. ಎಲ್ಲಿಂಟು ನಿಮ್ಮ ಕೈಯಲ್ಲಿ ಏನುಂಟು? ಹೆಕ್ಕಿ ಹಾ. ಕಲ್ಲು ಏನು ತೆಗೀರಿ, ಮುಸುಳಿ ನಿಮಿಷ. ಹೇಳಿ.
ಮಟಕಿದ ಹಾಗಾಯ್ತು. ಅವರಿಗೆ ಬಿಸಿಲಿದ್ದ ಕಲ್ಲು ನಿಮಗೆ ಬಿದ್ದಿತಾ ಹೇಗೆ? ಕಲ್ಲಲ್ಲಪ್ಪ, ಕಲ್ಲಿನಷ್ಟು ಗಟ್ಟಿ ಇರಲಿಲ್ಲ. ಮತ್ತೆ ಮೃದೂನಿ ಕುಸುಮಾದಪಿ, ಎಂತ 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 ಮೃದೂನಿ ಕುಸುಮಾದಪಿ, ಅಷ್ಟು ಮೃದುವಾಗಿ ಹೂವೇ ತಲೆಯ ಮೇಲೆ ಬಿದ್ದ ಹಾಗೆ ಆಗಿದೆ. ನೀವೇ ಹೂ ಅಲ್ವಾ ಅಮ್ಮ? ನಾನು ಹೂವು, ಇನ್ನೊಂದು ಹೂವಿನ ಸ್ಪರ್ಶ ಆದ ಹಾಗೆ ಆಯ್ತು. ನನಗೇನೋ ಆಗ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ. ನನ್ನ ಬೇಗ ಕರ್ಕೊಂಡು ಹೋಗಿ ಊರಿಗೆ ಹೋಗುವ